ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ನಿಮಗೆ ಹೊಸ ಒಂದು ವಿಡಿಯೋದೊಂದಿಗೆ ಬಂದೇನಿ. ಇವತ್ತು ನಾನು ನಿಮಗೆ ಟೊಮೆಟೊ ಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬಕ್ರಿಗೆ ಸೂಪರಾದ ಕಾಂಬಿನೇಷನ್ ಟೊಮೆಟೊ ಕಾಯಿ ಪಲ್ಯ. ಈಗ ಟೊಮೆಟೊ ಕಾಯಿನ ಚೆಂದಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡೀನಿ. ಇದನ್ನು ಮೀಡಿಯಮ್ ಸೈಜಾಗಿ ಹೆಚ್ಕೊಂಡ್ಬಿಡೋಣಂತ. ಅದ್ರ ಜೊತೆ ಒಂದೆರಡು ಉಳ್ಳಾಗಡ್ಡಿ ಕೂಡ ಹೆಚ್ಚಿಟ್ಕೊಂಡೇನಿ. ನೀವು ಈ ಟೊಮೆಟೊ ಕಾಯಿ ಒಳಗೆ ಬೇರೆ ಪಲ್ಯ ಕೂಡ ಮಿಕ್ಸ್ ಮಾಡ್ಬೋದು. ಈಗ ನೋಡಿರಿ, ಹೆಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಈ ರೀತಿ ನೀರು ಬರ್ತದೆ. ಅದನ್ನು ನಾನು ಒಂದು ಡಬ್ಬಿ ಒಳಗೆ ತೆಗೆದಿಟ್ಕೋತೇನೆ. ಟೊಮೆಟೊ ಕಾಯಿ ಹೆಚ್ಚಿದ ಮೇಲೆ ಅದರದ್ದು ರಸ ಬರ್ತದಲ್ಲ, ಅದನ್ನು ತೆಗೆದಿಟ್ಕೊಂಡ್ಬಿಡೋದು. ಅದನ್ನು ನಾವು ಬೇರೆ ಪಲ್ಯ ಮಾಡಿದಾಗ ಅಥವಾ ಹುಳಿಗೆ ಅಥವಾ ಸಾರಿಗೆ ಯಾವುದಕ್ಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟು ಅದರೊಳಗೆ 1-2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಲಿರ್ತೀನಿ. ಟೊಮೆಟೊ ಪಲ್ಯ ಮಾಡೋ ಮುಂದೆ ಎಣ್ಣೆ ಒಂದು ಸ್ವಲ್ಪ ಮುಂದಿರಬೇಕು. ಅದರೊಳಗೆ ಸಾಸಿವೆ ಹಾಕಿದೆ. ಆಮೇಲೆ ಈಗ ಉದ್ದಿನಬೇಳೆ, ಅರಿಶಿನ ಪುಡಿ ಅದು ಹಾಕಿದ ಮೇಲೆ ಉಳ್ಳಾಗಡ್ಡಿ ಹಾಕ್ಲಿಕತ್ತೀನಿ. ಉಳ್ಳಾಗಡ್ಡಿ ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಬೋದು. ಇಲ್ಲ ಅಂದರೆ ಇದ್ರ ಬದಲಿ ನೀವು ಆಲೂಗಡ್ಡೆ ಕೂಡ ಸಣ್ಣಗೆ ಹೆಚ್ಚಿ ಹಾಕಬೇಕು. ಈಗ ಚೆಂದಾಗಿ ಇದನ್ನು ಕೈ ಆಡಿಸ್ಕೊಂಡ್ಬಿಡೋಣಂತ. ಇದು ಬೆಂದ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೆಂದ್ಕೊಳ್ಳಿ, ಒಂದು ಸ್ವಲ್ಪ ಹಿಂಗೆ ಹಾಕಿದೆ. ಕರಿಬೇವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಕೂಡ ಹಾಕಿದೆ. ಚೆಂದಾಗಿ ಒಂದ್ಸಲ ಕೈ ಆಡಿಸ್ಕೊಂಡ್ಬಿಡೋಣ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ್ಕೊಳ್ಳೆ ಈ ಟೊಮೆಟೊ ಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದ್ರ ರಸ ಇನ್ನೂ ಬಿಡ್ತಿರ್ತದೆ. ಅದನ್ನು ನೋಡಿರಿ ಯಾವ ರೀತಿ ತಕ್ಕೊಳಿಗತ್ತೇನಂತ. ಅದನ್ನು ಕೂಡ ಹಾಕ್ಲಿಕತ್ತೇನೆ. ಈ ರೀತಿ ರಸ ಹಿಂಡಿ ತೆಗೆದು ಹಾಕ್ಲಿಕತ್ತೇನೆ ಟೊಮೆಟೊ ಕಾಯಿನ. ಎಲ್ಲ ಟೊಮೆಟೊ ಕಾಯಿ ಕೂಡ ರಸ ತೆಗೆದು ಹಾಕೋಣ. ಯಾಕಂದರೆ ಹುಳಿ ಭಾಳ ಆಗ್ತದೆ ಇದು ಪಲ್ಯ ಆಮೇಲೆ. ಹಾಗಾಗಿ ಮೊದಲೇ ರಸ ತೆಗೆದು ಬಿಡೋಣಂತ. ಇದು ಚಪಾತಿಗೆ ಅಥವಾ ಭಕ್ರಿಗೆ ಸೂಪರಾದ ಕಾಂಬಿನೇಷನ್. ಟೊಮೆಟೊ ಕಾಯಿ ಒಳಗೆ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಇಲ್ಲ ಕೋಸಂಬರಿ ಕೂಡ ಮಾಡ್ತಾರೆ. ಅದು ಕೂಡ ಭಾರಿ ಟೇಸ್ಟಿಯಾಗಿರ್ತದೆ. ಈಗ ನೋಡಿರಿ, ರಸ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಆ ಡಬ್ಬಿ ತೋರಿಸಿದ್ನಲ್ಲ ಅದರೊಳಗೆ ತೆಗೆದು ಇಟ್ಕೋತೀನಿ. ಈಗ ಇದನ್ನು ಚೆಂದಾಗಿ ಕೈ ಆಡಿಸ್ಬಿಡೋಣ. ಈಗ ಈ ಕಲರ್ ನೋಡಿರಿ ಹಸಿರು ಇರ್ತದೆ. ಅದು ಬೆಂತಂದ್ರೆ ಒಂದು ಸ್ವಲ್ಪ ಹಳದಿ ಕಲರ್ ಬರ್ತದೆ. ಚೆನ್ನಾಗಿ ಕೈ ಆಡಿಸ್ಬಿಡೋಣ ಅಂತ ಇದನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕತ್ತೇನೆ. ಉಪ್ಪು ಹಾಕಿದ ಮೇಲೂ ಮತ್ತೊಂದು ಸ್ವಲ್ಪ ಅದರದ್ದು ನೀರು ಬಿಡ್ತದೆ, ರಸ ಬಿಡ್ತದೆ ಟೊಮೆಟೊ ಕಾಯಿದು. ಎಣ್ಣೆ ಒಳಗೆ ಚೆಂದಾಗಿ ತಾಳಿದ್ರೆ ಟೇಸ್ಟಿ ಆಗ್ತದೆ ಈ ಪಲ್ಯ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ. ಹುಳಿ ಇರೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕಾಗ್ತದೆ. ಈಗ ನಾನು ಕೊತ್ತಂಬರಿ ಕ್ಯೂಬ್ ಹಾಕ್ಲಿಕತ್ತೇನೆ. ಇಲ್ಲ ನೀವು ಸಣ್ಣಗೆ ಕೊತ್ತಂಬರಿ ಹೆಚ್ಚು ಕೂಡ ಇದಕ್ಕೆ ಹಾಕ್ಬೋದು. ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ಈಗ ಇದನ್ನು ಮುಚ್ಚಿಟ್ಬಿಡೋಣಂತ. ನೀರು ಮಾತ್ರ ಒಂದು ಸ್ವಲ್ಪ ಮುಟ್ಟಿಸ್ಲಿಕ್ಕೆ ಹೋಗಬಾರ್ದು. ಇದಕ್ಕೆ ಬಿಸಿಗೆ ಆ ಕ್ಯೂಬ್ ಏನು ಹಾಕಿರ್ತೀವಲ್ಲ ಅದು ಕರಗ್ತದೆ. ಈಗ ನೋಡಿರಿ, ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ಇನ್ನೊಮ್ಮೆ. ಕಲರ್ ನೋಡಿರಿ ಯಾವ ರೀತಿ ಚೇಂಜ್ ಆಗ್ಯದಂತ. ಈಗ ಇದು ಬೆಂದದಂತ ಅರ್ಥ. ಈಗ ನಾವು ಇದಕ್ಕೆ ಎಲ್ಲ ಸಾಮಾನು ಹಾಕೋತ ಹೋಗೋಣಂತ. ಫಸ್ಟ್ ಖಾರ ಪುಡಿ ಹಾಕಿದೆ, ಮಸಾಲೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದೆ. ರುಚಿಗೆ ತಕ್ಕಷ್ಟು ಹಾಕಬೇಕು. ಖಾರ ಪುಡಿ ಆಮೇಲೆ ಮಸಾಲೆ ಪುಡಿ ಆಯ್ತು, ಆಮೇಲೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕಾಗ್ತದೆ. ಈಗ ಇದು ಪಲ್ಯ ಏನದಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಅಂದರೆ ಟೇಸ್ಟಿಯಾಗಿರ್ತದೆ. ಚೆನ್ನಾಗಿ ಒಂದ್ಸಲ ಹಿಂಗೆ ಕೈ ಆಡಿಸ್ಕೊಂಡ್ಮೇಲೆ 2 ನಿಮಿಷ ಬಿಟ್ಬಿಡ್ಬೇಕು ಅದನ್ನು. ಆಮೇಲೆ ಅದಕ್ಕೆ ಕಡ್ಲೆ ಹಿಟ್ಟು ಹಚ್ಲಿಕತ್ತೆ ನಾನು. ನೀವು ಕಡ್ಲೆ ಹಿಟ್ಟಾದರೂ ಹಚ್ಬೋದು, ಇಲ್ಲಾಂದ್ರೆ ಚಿರೋಟಿ ರವೆ ಕೂಡ ಇದಕ್ಕೆ ಹಚ್ಬೋದು. ಮೊದಲು ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕಡ್ಲೆ ಹಿಟ್ಟು ಹಾಕಿ ಕೈ ಆಡಿಸ್ಲಿಕತ್ತೇನೆ. ಆಮೇಲೆ ಮತ್ತೆ ಬೇಕಂದ್ರೆ ಮತ್ತೆ ಹಾಕ್ಕೊಂಡು ಹೋಗೋಣಂತ. ಒಮ್ಮಿಗ್ಲೇ 2-3 ಚಮಚ ಅಷ್ಟು ಕಡ್ಲೆ ಹಿಟ್ಟು ಹಾಕಿದರೆ ಕೈ ಆಡಿಸ್ಲಿಕ್ಕೂ ಸರಿ ಆಗಂಗಿಲ್ಲ, ಗಂಟಾಗ್ಬಿಡ್ತದೆ. ಅದಕ್ಕೆ ಒಂದು ಸ್ವಲ್ಪನೇ ಹಾಕಬೇಕು, ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಅದನ್ನು ರಿಪೀಟ್ ಮಾಡಬೇಕು 2-3 ಸಲ. ಅಂದಾಗ ನಿಮಗೆ ಟೊಮೆಟೊ ಕಾಯಿಗೆ ಕಡ್ಲೆ ಹಿಟ್ಟು ಅಂಟ್ಕೊಳ್ತದೆ. ಉಪ್ಪು ಕಮ್ಮಿ ಅನ್ಸಂದ್ರೆ ನಿಮ್ಗೆ ಈ ಟೈಮ್ನಲ್ಲಿ ಮತ್ತೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೋದು. ನೀರು ಮಾತ್ರ ಒಂದು ಸ್ವಲ್ಪ ಮುಟ್ಟಿಸ್ಲಿಕ್ಕೆ ಹೋಗಬೇಡ್ರಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲ್ಲ, ಟೇಸ್ಟ್ ಕೂಡ ಆಗಲ್ಲ ಅದು. ಈ ಟೊಮೆಟೊ ಕಾಯಿದೇನು ರಸ ಬಿಡ್ತದಲ್ಲ ಅಷ್ಟೇ ನೀರು ಸಾಕು ಕಡ್ಲೆ ಹಿಟ್ಟು ಬೇಯಲಿಕ್ಕೆ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣಂತ.
ಈಗ ಇದನ್ನು ಮುಚ್ಚಿಟ್ಬಿಟ್ರೆ ಒಂದು 2 ನಿಮಿಷ ಸಣ್ಣ ಉರಿ ಒಳಗಿಟ್ಟು ಇದನ್ನು ಬೇಯಿಸ್ಬೇಕು. ಆವಾಗ ಕಡ್ಲಿ ಹಿಟ್ಟು ಏನು ಹಾಕಿರ್ತೀವಲ್ಲ ಅದು ಕೂಡ ಬೇಯ್ತದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ನಾವು ಹಾಕಿ ಮಾಡ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ಇಲ್ಲಿ ನೋಡಿರಿ, ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ ನಾನು ಸಣ್ಣ ಉರಿ ಒಳಗಿಟ್ಟು. ಯಾವ ರೀತಿ ಬೆಂದದಂತ ಸೂಪರ್ ಆಗ್ಯದ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕೋಬೋದು. ಈಗ ನೋಡಿರಿ, ಸೂಪರಾಗಿರುವಂಥ ಟೊಮೆಟೊ ಕಾಯಿ ಪಲ್ಯ ರೆಡಿ ಆಯಿತು. ಭಕ್ರಿ ಜೊತೆಗೆ ಮತ್ತು ಸಲಾಡ್ ಮತ್ತು ಗುರಳ್ ಪುಡಿ ಮಾಡಿದ್ದೆನ ಅದನ್ನು ಹಚ್ಕೊಂಡು ತಿಂತಿದ್ರೆ ಸೂಪರಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಿದ್ದೀರಾ. ಮತ್ತೆ ಸಿಗೋಣಂತೆ. ನಮಸ್ಕಾರ.